ವೀಕ್ಷಕರೇ, ಇವತ್ತು ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ಮಾಡೋಣ. 4 ಸಾಕೆಟ್ ಇರೋದು. ಅದಕ್ಕಾಗಿ ನಾನು ಒಂದು ಸರ್ಫೇಸ್ ಬಾಕ್ಸ್ ತಗೊಂಡಿದ್ದೀನಿ PVC-ದು. ಇದು 8 ಮಾಡೆಲ್ ಅಂತಾರೆ. ಮಾಡೆಲ್ ಅಂತಂದ್ರೆ ಇದ್ರಲ್ಲಿ 2 ಮಾಡೆಲ್ ಅಂದ್ರೆ 2 ಸ್ವಿಚ್ ಇಡಬಹುದು. ಇಲ್ಲ ಸಾಕೆಟ್ ಆದ್ರೆ ಸಾಕೆಟ್ 2 ಮಾಡೆಲ್ ಅಂತ ಹೇಳ್ತಾರೆ. ಇದು 2 ಮಾಡೆಲ್ ಬರುತ್ತೆ. ಸೊ ಒಂದು ಸಾಕೆಟ್ ಹಾಕ್ಬೋದು ಅಷ್ಟೇ. ನಾನು 8 ಮಾಡೆಲ್ ಸರ್ಫೇಸ್ ಬಾಕ್ಸ್ ತಗೊಂಡಿದ್ದೀನಿ 4 ಸಾಕೆಟ್ಗೆ. ಹಾಗೆ 3 ಪಿನ್ ಸಾಕೆಟ್ ತಗೊಂಡಿದ್ದೀನಿ. ಹಾಗೆ 5 ಪಿನ್ ಸಾಕೆಟ್ ಕೂಡ ತಗೊಂಡಿದ್ದೀನಿ. ಈ ಎರಡಕ್ಕೂ ಡಿಫರೆನ್ಸ್ ಏನನ್ನೋದು ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ 4 ಸಾಕೆಟ್ ತಗೊಂಡಿದ್ದೀನಿ, ಒಂದು ಬಾಕ್ಸ್ ತಗೊಂಡಿದ್ದೀನಿ. ಹಾಗೆ ನಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ವೈರ್ ತಗೊಂಡಿದ್ದೀನಿ. ವೈರ್ ನಮ್ಮ ಹತ್ರ ಆಲ್ರೆಡಿ ಇತ್ತು. ಇದು ಬಂದ್ಬಿಟ್ಟು 1.5 ಸ್ಕ್ವೇರ್ mm 3 ಕೋರ್ ವೈರ್. ನೀವು ಏನಾದ್ರು ಯೂಸ್ ಮಾಡೋದಾದ್ರೆ ಮಿನಿಮಮ್ 1.5 ಸ್ಕ್ವೇರ್ mm 3 ಕೋರ್ ತಗೊಳ್ಳಿ, ಇಲ್ಲ 2.5 ಸ್ಕ್ವೇರ್ mm 3 ಕೋರ್ ತಗೊಳ್ಳಿ. ನಿಮ್ಮ ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೈರ್ ಸೈಜ್ ಅನ್ನೋದು. ಹಾಗೆ 3 ಕೋರ್ ಯಾಕೆ ಅಂತಂದ್ರೆ ಇದರಲ್ಲಿ 3 ವೈರ್ ಇರುತ್ತೆ, ಫೇಸ್, ನ್ಯೂಟ್ರಲ್, ಅರ್ಥಿಂಗ್. ನೀವು 2 ಕೋರ್ ವೈರ್ ತಗೊಂಡ್ರೆ ಅದರಲ್ಲಿ 2 ವೈರ್ ಇರುತ್ತೆ, ಫೇಸ್ ನ್ಯೂಟ್ರಲ್ ಅಷ್ಟೇ. ಅರ್ಥಿಂಗ್ ಪ್ರೊಟೆಕ್ಷನ್ ಅನ್ನೋದು ಇರಲ್ಲ. ಇನ್ನು ಏನ್ ತಗೊಂಡಿದ್ದೀನಿ ಅಂತಂದ್ರೆ ಒಂದ್ ಸ್ವಲ್ಪ ಪೀಸ್ ವೈರ್ ಗಳು ತಗೊಂಡಿದ್ದೀನಿ. ರೆಡ್, ಬ್ಲಾಕ್, ಗ್ರೀನ್. ಆಕ್ಚುಲಿ ನನ್ನ ಹತ್ರ ಬ್ಲಾಕ್ ಕಲರ್ ಇಲ್ಲ ಅಂತ ಯೆಲ್ಲೋ ತಗೊಂಡಿದ್ದೀನಿ. ರೆಡ್, ಯೆಲ್ಲೋ, ಗ್ರೀನ್. ಬ್ಲಾಕ್ ವೈರ್ ಸ್ವಲ್ಪ ಇದೆ, ನೋಡೋಣ ಆದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಹಾಗೆ ಇದು ರೆಡಿ ಮಾಡ್ಬೇಕಾದ್ರೆ ಟೂಲ್ಸ್ ಏನೇನ್ ಬೇಕು ಅಂತಂದ್ರೆ ನೋಡಿ, ನಾನು ಒಂದು ಟೆಸ್ಟರ್ ತಗೊಂಡಿದ್ದೀನಿ. ಹಾಗೆ ಒಂದು ಸ್ಕ್ರೂ ಡ್ರೈವರ್ ತಗೊಂಡಿದ್ದೀನಿ. ಒಂದು ಕಟಿಂಗ್ ಪ್ಲೇಯರ್ ತಗೊಂಡಿದ್ದೀನಿ. ಹಾಗೆ ವೈರ್ ಕಟ್ಟರ್ ಸ್ಟ್ರಿಪ್ಪರ್ ಒಂದು ತಗೊಂಡಿದ್ದೀನಿ. ಕಟಿಂಗ್ ಪ್ಲೇಯರ್ ನಿಮ್ಗೆ ಮ್ಯಾಂಡೇಟರಿ ಏನಿಲ್ಲ, ಆಪ್ಷನಲ್. ಇದಿತ್ತು ಅಂತಂದ್ರೆ, ವೈರ್ ಸ್ಟ್ರಿಪ್ಪರ್ ಇತ್ತು ಅಂತಂದ್ರೆ ವೈರ್ ಸ್ಟ್ರಿಪ್ಪರ್ ಅಲ್ಲಿ ಕೆಲಸ ಮಾಡಬಹುದು. ಇನ್ ಕೇಸ್ ನಿಮ್ಮ ಹತ್ರ ವೈರ್ ಸ್ಟ್ರಿಪ್ಪರ್ ಇಲ್ಲ ಅಂತಂದ್ರೆ ಕಟಿಂಗ್ ಪ್ಲೇಯರ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದು ಯೂಸ್ ಮಾಡ್ಕೋಬಹುದು. ಫಸ್ಟ್ ನಾವು ಈ ಬಾಕ್ಸ್ಗೆ ಈ ಸಾಕೆಟ್ ಗಳನ್ನ ಫಿಕ್ಸ್ ಮಾಡ್ಬಿಡೋಣ. ಸಾಕೆಟ್ ಫಿಕ್ಸ್ ಮಾಡೋದೇನಿಲ್ಲ, ಜಸ್ಟ್ ಹೀಗೆ ಇಲ್ಲಿ ಹಿಂಗ್ ಹಿಡ್ಕೊಂಡು ಪ್ರೆಸ್ ಮಾಡ್ಬೇಕಷ್ಟೇ. ಈ ಸಾಕೆಟ್ಗೆ ಲಾಕ್ಸ್ ಇರುತ್ತೆ, ನೋಡ್ಬೋದು ನೀವು. ಈ 2 ಲಾಕ್ಸ್ ಇದೆ ಅಲ್ವಾ, ಈ ಕಡೆ 2 ಇರುತ್ತೆ, ಈ ಕಡೆ 2 ಇರುತ್ತೆ. ಇದು ಈ ಬೋರ್ಡ್ಗೆ ಜಸ್ಟ್ ಹೀಗೆ ಇಟ್ಟು ಪ್ರೆಸ್ ಮಾಡೋದಷ್ಟೇ. ಪ್ರೆಸ್ ಮಾಡಿದ್ರೆ ಫಿಟ್ಟಿಂಗ್ ಆಗ್ಬಿಡುತ್ತೆ. ಹಾಗೆ ಈ ತರ ಈ ಬೋರ್ಡ್ ಸಾಕೆಟ್ಸ್ ಎಲ್ಲ ಫಿಕ್ಸ್ ಆಯ್ತು. ಈಗ ವೈರಿಂಗ್ ಕನೆಕ್ಷನ್ ಕೊಡೋಣ. ಸೊ ವೀಕ್ಷಕರೇ, ನಾವು ಸಾಕೆಟ್ ಫಿಕ್ಸ್ ಮಾಡ್ಕೊಂಡ್ವಲ್ವಾ, ಒಳಗಡೆ ನೋಡೋಣ. ಹೀಗಿರುತ್ತೆ ಒಳಗಡೆ. ಇದು ಕರೆಕ್ಟ್ ರೊಟೇಷನ್ ಇದೆ. ಈಗ ರೊಟೇಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ 1 2 3 4 ಸಾಕೆಟ್ ಇದೆ. ಒಂದ್ ಸಾಕೆಟ್ಗೆ 3 ಟರ್ಮಿನಲ್ ಇರುತ್ತೆ, 1 2 3. ಈ ಸಾಕೆಟ್ ಮೇಲೆ ಬರ್ದಿರುತ್ತೆ ಇಲ್ಲಿ ನೋಡ್ಬಹುದು ನೀವು, ಎಲ್ ಅಂತ ಇದೆ. ಎಲ್ ಅಂದ್ರೆ ಲೈನ್ ಅಂತ, ಎನ್ ಅಂದ್ರೆ ನ್ಯೂಟ್ರಲ್ ಅಂತ. ಲೈನು, ನ್ಯೂಟ್ರಲ್. ಈ ಮೇಲೆ ಇರೋದು ಎಲ್ಲದಕ್ಕಿಂತ ಸ್ವಲ್ಪ ದಪ್ಪ ಇರೋ ಟರ್ಮಿನಲ್ ಅರ್ಥಿಂಗ್ ಅಂತ. ಅರ್ತ್ ಟರ್ಮಿನಲ್ ಸ್ವಲ್ಪ ದಪ್ಪ ಇರುತ್ತೆ. ಎಲ್ಲ ಪ್ರತಿಯೊಂದು ಸಾಕೆಟ್ಗೂ ಆತರ ಬರ್ದಿರ್ತಾರೆ. ಎಲ್ಲು, ಎನ್ನು, ಅರ್ಥಿಂಗ್ ಈ ಬರ್ದಿರ್ತಾರೆ. ಇಲ್ಲ ಅಂದ್ರೆ ಅರ್ಥಿಂಗ್ದು ಒಂದು ಸಿಂಬಲ್ ಹಾಕಿರ್ತಾರೆ ಅಷ್ಟೇ. ಮತ್ತೆ ಇದಕ್ಕೆ ಒಂದು ಚಿಕ್ಕದು, ಇದ್ರಲ್ಲಿ ಪವರ್ ಇದೆಯಾ ಇಲ್ವಾ ಅಂತ ಚಿಕ್ಕದಾಗಿ ಒಂದು ಇಂಡಿಕೇಟರ್ ಕೂಡ ಬೇಕಾಗುತ್ತೆ ನಮ್ಗೆ, LED ಒಂದು ಇಂಡಿಕೇಟರ್. ಅದಕ್ಕೆ ಇಂಡಿಕೇಟರ್ ಹಾಕಿದ್ರೆ ಇನ್ನೂ ಒಂದು, ಈ 8 ಮಾಡೆಲ್ ಇದೆ ಅಲ್ವಾ, 10 ಮಾಡೆಲ್ ಅಥವಾ 12 ಮಾಡೆಲ್ ತಗೋಬೇಕಾಗ್ತಿತ್ತು. ಈಗ ನಾವು ಒಂದು ಕಡಿಮೆ ರೇಟಲ್ಲಿ ಇಂಡಿಕೇಟರ್ ಕೂಡ ಕೊಟ್ಬಿಡೋಣ. ಈಗ ನಮ್ಮ ಹತ್ರ ಒಂದು ಚಿಕ್ಕದು LED ಬಲ್ಬ್ ಇದೆ, ಇಲ್ಲಿ ನೋಡ್ಬೋದು. ಹಾಗೆ ಇದ್ರ ಜೊತೆಗೆ ಒಂದು ರೆಸಿಸ್ಟರ್ ಇದೆ, 100 ಕಿಲೋ ಓಮ್ಸ್ ರೆಸಿಸ್ಟರ್. ಇದು ಎರಡು ಸೇರಿ ನನ್ಗೆ 5 ರೂಪೀಸ್ ಆಯ್ತು ಅಷ್ಟೇ. ಅದೇ ನೀವು ಈ ತರ LED ಈ ತರದ ಇಂಡಿಕೇಟರ್ ಪರ್ಚೇಸ್ ಮಾಡಕ್ ಹೋದ್ರೆ ಅರೌಂಡ್ 25 ರೂಪೀಸ್ 30 ರೂಪೀಸ್ ಆಗ್ಬೋದು. ಸೊ ನಾವು ಕಡಿಮೆ ರೇಟಲ್ಲೇ ಒಂದು ಇದು ಕೂಡ ಕೊಟ್ಬಿಡೋಣ. ಇದನ್ನ ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ಫಿಕ್ಸ್ ಮಾಡ್ಬೋದು ಅಂತಂದ್ರೆ ನೋಡಿ, ಈ ಗ್ಯಾಪ್ ಇದೆ ಅಲ್ವಾ, ಇದನ್ನ ಬ್ರಿಡ್ಜ್ ಅಂತಾರೆ. ಈ ಗ್ಯಾಪ್ ಅಲ್ಲಿ ಹೀಗೆ ಫಿಕ್ಸ್ ಮಾಡಬಹುದು. ಹಾಗೆ ಇಲ್ಲಿ ಒಂದು ಹೋಲ್ ಮಾಡ್ಬೇಕಾಗುತ್ತೆ ಚಿಕ್ಕದು. ಹೋಲ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಲೈಟಿಂಗ್ ಕಾಣುತ್ತೆ, ಬಟ್ ನಾವು ಒಂದು ಹೋಲ್ ಮಾಡ್ಬಿಡೋಣ. ಓಕೆ, ಹೋಲ್ ಮಾಡೋದಕ್ಕೆ ಈ ತರದ್ದು ಸ್ಕ್ರೂ ಡ್ರೈವರ್ ಕಿಟ್ ತಗೊಂಡ್ರೆ ನಾವು, ಇಲ್ಲಿ ನೋಡಿ ಇದ್ರಲ್ಲಿ ಒಂದು ಈ ತರದ್ ಬಿಟ್ ಬರುತ್ತೆ, ಇದರಿಂದ ನೀವು ಹೋಲ್ ಮಾಡ್ಕೋಬಹುದು. ಒಂದು ಹೋಲ್ ಮಾಡ್ಬಿಡ್ತೀನಿ.
ಇಲ್ಲಿ ಇಲ್ಲೇ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಕನೆಕ್ಷನ್ ಕೊಡೋದಕ್ಕೆ ಇಲ್ಲಿ ಕನೆಕ್ಷನ್ ಕೊಡೋದಕ್ಕೆ ಈಸಿ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲೆಲ್ಲಾದ್ರೂ ಮಾಡಿದ್ರೆ ಮತ್ತೆ ನಾವು ಈ ಎಲ್ ಇ ಡಿಗೆ ಅಂತಾನೆ 2 ವೈರ್ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಹೀಗೆ ತಗೊಂಡ್ ಬಂದು ಇಲ್ಲಿ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಹಿಂಗೆ ಕೊಟ್ಬಿಡ್ತೀನಿ. ಇಲ್ಲೇ ಈ ಸಾಕೆಟ್ ಒಳಗೇನೆ ಕನೆಕ್ಷನ್ ಕೊಟ್ಬಿಡ್ತೀನಿ. ಕರೆಕ್ಟ್ ಆಗಿ ಇಲ್ಲಿ ಒಂದು ಹೋಲ್ ಮಾಡೋಣ. ಹೋಲ್ ಆಯ್ತು. ಈ ರೆಸಿಸ್ಟರ್ ಎಲ್ ಇ ಡಿಗೆ ಸೀರೀಸ್ ಅಲ್ಲಿ ಹಾಕ್ಬೇಕು. ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಬಿಡ್ತೀನಿ. ಇದು ಬ್ಲೇಡ್ ತಗೊಂಡು ಸ್ವಲ್ಪ ಹೀಗ್ ಮಾಡ್ಬೇಕು, ಇಲ್ಲಾಂದ್ರೆ ಇದು ಸ್ಕ್ರೂ ಡ್ರೈವರ್ ತಗೊಂಡು ಹೀಗ್ ಮಾಡ್ಬೋದು. ಇದು ಆಪ್ಷನಲ್ ಆಗಿರುತ್ತೆ. ಲೈಟ್ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಲೈಟ್ ಏನು ಬೇಕಾಗಲ್ಲ. ಈ ಕನೆಕ್ಟ್ ಮಾಡಾದ್ಮೇಲೆ ಇಂಟರ್ನಲ್ ಕನೆಕ್ಷನ್ಸ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮ್ಗೆ. ನಾನು ಹೇಳ್ದೆ ಅಲ್ವಾ, ಇದಕ್ಕೆ ಬ್ಲ್ಯಾಕ್, ರೆಡ್, ಗ್ರೀನ್ ವೈರ್ಸ್ ಬೇಕಾಗುತ್ತೆ. ನನ್ನ ಹತ್ರ ಬ್ಲ್ಯಾಕ್ ವೈರ್ ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡೋಣ. ಹಾಗೆ ರೆಡ್ ವೈರ್ ಕೂಡ ಇದೆ, ಗ್ರೀನ್ ವೈರ್ ಕೂಡ ನನ್ನ ಹತ್ರ ಇದೆ. ಇದಕ್ಕೆ ನಾವು ಫಸ್ಟ್ ರೆಡ್ ವೈರ್ ನ ಕನೆಕ್ಷನ್ ಮಾಡ್ಬಿಡೋಣ. ರೆಡ್ ಯಾವಾಗ್ಲೂ ಕೂಡ ಲೈನ್ ಆಗಿರುತ್ತೆ, ಅಂದ್ರೆ ಫೇಸ್. ಹೀಗೆ ಸ್ಕಿನ್ ಮಾಡಿ ಇದನ್ನ ಟ್ವಿಸ್ಟ್ ಮಾಡಿ, ಈ ತರ ಟ್ವಿಸ್ಟ್ ಮಾಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿ ಈ ಎಲ್ ಅಂತ ಟರ್ಮಿನಲ್ ಇದೆ ಅಲ್ವಾ, ಅದರಲ್ಲಿ ಕನೆಕ್ಟ್ ಮಾಡಿ. ಅದನ್ನ ಹೀಗೆ ತಗೊಂಡ್ ಬಂದು ಇದಕ್ಕೆ ಮೆಜರ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಈ ಸ್ಕಿನ್ ಮಾಡಿ ಈ ಎರಡು ಕೂಡ ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡ್ತೀರಲ್ವಾ, ಅವಾಗ ಈ ಕಟಿಂಗ್ ಪ್ಲೇಟ್ ತಗೊಂಡು ಸ್ವಲ್ಪ ಟೈಟ್ ಆಗಿ ಟ್ವಿಸ್ಟ್ ಮಾಡಿ ಈ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ಇದಕ್ಕೆ ಪಿನ್ ಟೈಪ್ ಲಗ್ಸ್ ಬರುತ್ತೆ. ನಿಮ್ಮ ಹತ್ರ ಲಗ್ಸ್ ಇದ್ರೆ ಲಗ್ಸ್ ಕೂಡ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಹೀಗೂ ಮಾಡಬಹುದು. ಬಟ್ ಪರ್ಫೆಕ್ಟ್ ನೀವು ಒಂದು ಇಂಜಿನಿಯರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತ ಲಗ್ಸ್ ಯೂಸ್ ಮಾಡ್ಲೇಬೇಕು. ಲಗ್ಸ್ ಇಲ್ದೆ ಈ ತರ ಮಾಡಿದ್ರೆ ನೀವು ಇಂಜಿನಿಯರ್ ಲೆವೆಲ್ ಅಂದ್ರೆ ನೋಡೋರ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಇರುತ್ತೆ. ಲಗ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಒಳ್ಳೆ ಇಂಪ್ರೆಷನ್ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ರೆಡ್ ವೈರ್ ಲೈನ್ ಟರ್ಮಿನಲ್ ಮಾತ್ರ ಕನೆಕ್ಟ್ ಆಗ್ಬೇಕು, ಬೇರೆ ಎಲ್ಲೂ ಕನೆಕ್ಟ್ ಆಗ್ಬಾರ್ದು. ಸೊ ಈಗ ಲೈನ್ ಕನೆಕ್ಷನ್ ಆಯ್ತು, ನ್ಯೂಟ್ರಲ್ ಕನೆಕ್ಷನ್ ಕೊಡೋಣ. ಈಗ ನ್ಯೂಟ್ರಲ್ಗೆ ಬ್ಲ್ಯಾಕ್ ವೈರ್ ಯೂಸ್ ಮಾಡಬೇಕು. ಬ್ಲ್ಯಾಕ್ ವೈರ್ ನ್ಯೂಟ್ರಲ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ.
ಇದು ಯಾಕೆ ಬ್ಲ್ಯಾಕ್ ವೈರ್ ಮೇಲಿಂದ ಬಂದಿದೆ ಅಂತಂದ್ರೆ ನೋಡಿ, ಇನ್ ಕೇಸ್ ಆಕ್ಚುಲಿ ಆ ತರ ಆಗಲ್ಲ. ಇನ್ ಕೇಸ್ ಏನಾದ್ರೂ ಈ ಸಾಕೆಟ್ ಮೇಲೆ ಓವರ್ಲೋಡ್ ಆಗಿ ಅಥವಾ ಈ ವೈರ್ ಏನಾದ್ರೂ ಮೆಲ್ಟ್ ಆಯ್ತು ಅಂತಂದ್ರೆ ಇಲ್ಲಿ ಎಲ್ಲಾದ್ರೂ ಟಚ್ ಆದ್ರೂ ಕೂಡ ಇಲ್ಲಿ ಫೇಸ್ ವೈರ್ ಇರಲ್ಲ. ಸೊ ಶಾರ್ಟ್ ಸರ್ಕ್ಯೂಟ್ ಇಂದ ನಾವು ಸೇಫ್ ಆಗ್ಬಹುದು. ಅದೇ ಹಿಂಗ್ ಕೆಳಗಿಂದಾನೆ ತಂದ್ರೆ ಇಲ್ಲಿ ಫೇಸ್ ಅಂಡ್ ನ್ಯೂಟ್ರಲ್ ಕ್ರಾಸಿಂಗ್ ಆಗುತ್ತಲ್ವಾ, ಅಲ್ಲಿ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆತರ ಆಗಲ್ಲ, 99% ಆತರ ಆಗಲ್ಲ. ಬಟ್ ಸ್ಟಿಲ್ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ನಾನು ಈ ತರ ಮಾಡ್ತೀನಿ. ಈ ರೆಸಿಸ್ಟರ್ ನ್ಯೂಟ್ರಲ್ ಗೆ ಹಾಕ್ಬೇಕಾ ಫೇಸ್ ಗೆ ಹಾಕ್ಬೇಕಾ ಅಂತಂದ್ರೆ ನೀವು ಎಲ್ಲಾದ್ರೂ ಹಾಕ್ಬಹುದು, ಅದೇನು ನಿಮ್ಗೆ ಪ್ರಾಬ್ಲಮ್ ಇಲ್ಲ. ನ್ಯೂಟ್ರಲ್ ಗಾದ್ರೂ ಹಾಕ್ಬಹುದು, ಫೇಸ್ ಗಾದ್ರೂ ಹಾಕ್ಬಹುದು. ಈಗ ಫೇಸ್ ನ್ಯೂಟ್ರಲ್ ಕನೆಕ್ಷನ್ ಆಗಿದೆ. ಅರ್ಥಿಂಗ್ ಕನೆಕ್ಷನ್ ಕೊಡ್ಬೇಕು. ಅರ್ಥಿಂಗ್ ಗೆ ಗ್ರೀನ್ ವೈರ್ ಯೂಸ್ ಮಾಡಬೇಕು. ಇದೇ ಕಲರ್ ಯೂಸ್ ಮಾಡ್ಬೇಕಾ ಅಂತಂದ್ರೆ ರೂಲ್ ಹೇಳುತ್ತೆ ಇದೇ ಕಲರ್ ಯೂಸ್ ಮಾಡ್ಬೇಕು ಅಂತ. ಬಟ್ ನಿಮ್ಮ ಹತ್ರ ಆ ತರದ್ದು ವೈರ್ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗದೆ ಇರೋ ತರ ನೀವು ಯಾವ್ದಾದ್ರೂ ಯೂಸ್ ಮಾಡಬಹುದು. ಯಾವ ಕಲರ್ ಆದ್ರೂ ಯೂಸ್ ಮಾಡಬಹುದು. ಬಟ್ ಕನೆಕ್ಷನ್ ಕೊಡುವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ. ಇಲ್ಲಿ ಅರ್ತ್ ನ್ಯೂಟ್ರಲ್ ಕ್ರಾಸ್ ಆಗುತ್ತಲ್ವಾ, ಅದೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಈ ಅರ್ತ್ ನ್ಯೂಟ್ರಲ್ ಶಾರ್ಟ್ ಆದ್ರೂ ಕೂಡ ನಿಮ್ಗೆ ಡೇಂಜರ್ ಅಂತೂ ಏನು ಇರಲ್ಲ. ಒಂಚೂರು ಪ್ರೊಟೆಕ್ಷನ್ ಲೆವೆಲ್ ಕಡಿಮೆ ಆಗ್ಬಹುದು ಅಷ್ಟೇ ಹೊರತು ನಿಮ್ಗೆ ಫೈರ್ ಆಕ್ಸಿಡೆಂಟ್ ಆ ತರದ್ದು ಡೇಂಜರ್ ಅಂತೂ ಏನು ಇರಲ್ಲ. ಸೊ ಅರ್ತ್ ನ್ಯೂಟ್ರಲ್ ಜೊತೆಯಲ್ಲೇ ಇದ್ರೂ ಏನು ತೊಂದರೆ ಇಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಸೊ ಈಗ ಇಂಟರ್ನಲ್ ಕನೆಕ್ಷನ್ ಆಯ್ತು. ಫೇಸು ಎಲ್ಲ ರೆಡ್ ವೈರ್ ಎಲ್ಲ ಲೈನ್ ಟರ್ಮಿನಲ್ಸ್ಗೂ ಕನೆಕ್ಟ್ ಆಗಿದೆ. ಇದು ಇಲ್ಲಿ ಕನೆಕ್ಟ್ ಆಗುತ್ತೆ. ಹಾಗೆ ನ್ಯೂಟ್ರಲ್ ಬ್ಲ್ಯಾಕ್ ವೈರು ಎಲ್ಲ ನ್ಯೂಟ್ರಲ್ ಟರ್ಮಿನಲ್ಗೂ ಕನೆಕ್ಟ್ ಆಗಿದೆ. ಹಾಗೆ ಅರ್ತ್ ಗ್ರೀನ್ ವೈರು ಎಲ್ಲ ಅರ್ತ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ. ಈಗ ಮೇನ್ ವೈರ್ ಕನೆಕ್ಷನ್ ಕೊಡೋಣ. ಈ ವೈರ್ ಅಲ್ಲಿ, ಈ ಕೇಬಲ್ ಅಲ್ಲಿ ನೋಡಿ, ಇದು 3 ಕೋರ್ ಕೇಬಲ್ ಆಗಿರೋದ್ರಿಂದ 3 ವೈರ್ ಇದೆ. ರೆಡ್, ಬ್ಲ್ಯಾಕ್, ಗ್ರೀನ್. ರೆಡ್ ಅಂದ್ರೆ ಗೊತ್ತಲ್ವಾ ಫೇಸ್, ಬ್ಲ್ಯಾಕ್ ಅಂದ್ರೆ ನ್ಯೂಟ್ರಲ್, ಗ್ರೀನ್ ಅಂದ್ರೆ ಅರ್ಥಿಂಗು. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬಾಕ್ಸ್ ಗೆ ಈ ಸೈಡ್ ಅಲ್ಲಿ ಒಂದು ಹೋಲ್ ಮಾಡಿದೀನಿ ನಾನು. ಈ ಹೋಲ್ ಒಳಗಡೆಯಿಂದ ತಗೊಳ್ಳೋಣ. ಹೋಲ್ ಒಳಗಡೆಯಿಂದ ತಗೊಂಡು ಇದು ಸಾಕೆಟ್ ಎಲ್ಲಿ ಬರುತ್ತೋ ನೋಡ್ಕೊಳ್ಳಿ, ಇಲ್ಲಿದೆ. ಸೊ ಹೀಗಿಡೋಣ. ಸಾಕೆಟ್ ಇಲ್ಲಿ ಬರುತ್ತೆ. ಸೊ ಸಾಕೆಟ್ ಹತ್ರನೇ ಹೋಲ್ ಮಾಡಿದೀವಿ ನಾವು. ಇಲ್ಲಿ ಒಂದು ಟೈ ಹಾಕ್ಬೇಕು, ಕೇಬಲ್ ಟೈ. ಈ ಕೇಬಲ್ ಹಿಂದೆ ಹೋಗದೆ ಇರೋ ತರ, ಇಲ್ಲ ಅಂತಂದ್ರೆ ಎಳೆದಾಗ ಈ ವೈರ್ಸ್ ಅನ್ನೋದು ಕಟ್ ಆಗೋದು ಅಥವಾ ಡಿಸ್ಕನೆಕ್ಟ್ ಆಗೋದು ಆಗುತ್ತೆ. ಇಲ್ಲ ಅಂದ್ರೆ ಒಂದು ಗಂಟ್ ಹಾಕ್ತಾರೆ ಈ ತರ ರೋಲ್ ಮಾಡಿ. ಗಂಟ್ ಹಾಕಿದ್ರೆ ಏನಾಗುತ್ತೆ, ಸುಮ್ನೆ ಅನಾವಶ್ಯಕವಾಗಿ ಕೇಬಲ್ ಒಳಗಡೆ ಒಂದು 3 ಇಂಚು ಕೇಬಲ್ ವೇಸ್ಟ್ ಆಗ್ಬಿಡುತ್ತೆ. ಹಾಗೆ ತುಂಬಾ ದಪ್ಪನೂ ಆಗ್ಬಿಡುತ್ತೆ ಗಂಟು. ಅದಕ್ಕೆ ಈ ತರ ಟೈ ತಗೊಂಡು ಈಗ ಹಾಕ್ಬಿಡಿ. ಒಂದು 2 ರೌಂಡ್ಸ್ ಸುತ್ತಿ ಈ ತರ ಹಾಕಿ ಈ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಟ್ರೆ ನೋಡ್ಬೋದು, ಎಷ್ಟು ಹೇಳಿದ್ರು ಈ ವೈರ್ಸ್ ಬಿಚ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಈಗ ಈ ವೈರ್ ಇದು ಕೂಡ ಕನೆಕ್ಟ್ ಮಾಡೋಣ ನಾವು. ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಈ ಕಲರ್ಸ್ ಇದೆ ಅಲ್ವಾ, ಈ ರೆಡ್ ಗ್ರೀನ್ ಆಲ್ಮೋಸ್ಟ್ ಸೇಮ್ ಕಲರ್ ತೋರಿಸುತ್ತೆ ನಿಮ್ಗೆ. ಅವಾಗ ನೀವು ಒಂದ್ಸರಿ ಟೆಸ್ಟ್ ಮಾಡ್ಕೊಂಬಿಡಿ. ಟೆಸ್ಟ್ ಮಾಡೋದು ಗೊತ್ತಲ್ವಾ, ಕಂಟಿನ್ಯೂಟಿ ಹೇಗೆ ಟೆಸ್ಟ್ ಮಾಡೋದಂತ. ಇದು ಕಂಟಿನ್ಯೂಟಿ ಟೆಸ್ಟರ್ ಅಂತ. ಈ ಟೆಸ್ಟರ್ ಬಗ್ಗೆ ಒಂದು ವಿಡಿಯೋನು ಮಾಡಿದೀನಿ ನೋಡಿ. ಬ್ಲ್ಯಾಕ್,
ರೆಡ್, ಅರ್ತ್. ಸೊ ಇದು ಅರ್ತ್. ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಹೀಗೆ ಈಗ ಇಲ್ಲಿ ಕನೆಕ್ಟ್ ಮಾಡೋಣ ಇದಕ್ಕೆ. ಈ ಫೇಸ್ ವೈರ್ ರೆಡ್ ವೈರ್ಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಕನೆಕ್ಟ್ ಮಾಡ್ಬಿಡಿ. ಹಾಗೆ ನ್ಯೂಟ್ರಲ್ ವೈರ್ ಬ್ಲ್ಯಾಕ್ ವೈರ್ ಜೊತೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಕನೆಕ್ಟ್ ಮಾಡ್ಬಿಡಿ ನ್ಯೂಟ್ರಲ್ ಟರ್ಮಿನಲ್ಗೆ. ಹಾಗೆ ಈ ಅರ್ತ್ ವೈರ್ ಗ್ರೀನ್ ಕಲರ್ ಅರ್ತ್ ಟರ್ಮಿನಲ್ಗೆ ಕೊಡಬೇಕು. ಸೊ ನೋಡಿ ವೀಕ್ಷಕರೇ, ಕನೆಕ್ಟ್ ಆಯ್ತು. ಈಗ ಬಾಕ್ಸ್ ಒಳಗೆ ಇದನ್ನು ಫಿಟ್ ಮಾಡ್ಬಿಡೋಣ. ನೋಡಿ ಗೊತ್ತಾಯ್ತಲ್ವಾ ಕನೆಕ್ಷನ್ ಹೇಗೆ ಕೊಡೋದು ಅಂತ. ಇದ್ರದ್ದು ಎರಡೇ ಸ್ಕ್ರೂ ಇದೆ, ಈಗ ಹಾಕಿರ್ತೀನಿ. ಆಮೇಲೆ ಬೇರೆ ಸ್ಕ್ರೂಸ್ ತಗೊಂಡು ಇನ್ನೂ ಎರಡು ಹಾಕ್ತೀನಿ. ಇದನ್ನ ಆನ್ ಮಾಡ್ತೀನಿ ಈಗ ನೋಡಿ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ಲೈಟ್ ಬಂತು. ಈ ಬ್ಲಿಂಕಿಂಗ್ ನಿಮ್ಗೆ ಕಾಣ್ತಿದೆ ಅಲ್ವಾ? ಇದು ಯಾಕೆ ಬ್ಲಿಂಕಿಂಗ್ ಅಂತಂದ್ರೆ, ಆಕ್ಚುಲಿ ಇಲ್ಲಿ ಬ್ಲಿಂಕ್ ಆಗ್ತಿಲ್ಲ, ನಿಮ್ಗೆ ಕ್ಯಾಮೆರಾದಲ್ಲಿ ಬ್ಲಿಂಕಿಂಗ್ ಕಾಣ್ತಾ ಇರುತ್ತೆ. ಇದು ಯಾಕೆ ಬ್ಲಿಂಕ್ ಆಗ್ತಿದೆ ಅಂತಂದ್ರೆ ನೋಡಿ, ಇದು AC ಕರೆಂಟ್ ಆಗಿರೋದ್ರಿಂದ AC ಅಲ್ಲಿ 50 ಹರ್ಟ್ಜ್ ಫ್ರೀಕ್ವೆನ್ಸಿ ಇರುತ್ತೆ. ಅಂದ್ರೆ 50 ಟೈಮ್ಸ್ ಆಫ್ ಆಗಿ ಆನ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಕ್ಯಾಮೆರಾದಲ್ಲಿ ಬ್ಲಿಂಕಿಂಗ್ ಕಾಣ್ತಾ ಇರುತ್ತೆ. ಬಟ್ ಆಕ್ಚುಲಿ ನಮ್ಮ ಹ್ಯೂಮನ್ ಐಗೆ ಅದು ನೋಟಿಸ್ ಮಾಡುವಷ್ಟು ಸೆನ್ಸಿಟಿವಿಟಿ ಇರಲ್ಲ. ಸೊ ನೋಡಿ, ಫೇಸ್ ನ್ಯೂಟ್ರಲ್, ಫೇಸ್ ನ್ಯೂಟ್ರಲ್, ಫೇಸ್ ನ್ಯೂಟ್ರಲ್. ಅರ್ಥಿಂಗ್ ಅಲ್ಲಿ ಲೈಟ್ ತೋರಿಸಬಾರ್ದು, ಲೈಟ್ ತೋರಿಸ್ತಿಲ್ಲ. ವೀಕ್ಷಕರೇ ನೋಡಿ, ರೆಡಿ ಆಗಿದೆ. ಈ ಬಲ್ಬ್ ಇಂಡಿಕೇಟರ್ ನೋಡಿ ಕಾಣ್ತಾ ಇದೆ ನಿಮ್ಗೆ. ಹಾಗೆ ಇಲ್ಲಿ 4 ಸಾಕೆಟ್ಸ್ ಇದೆ. ಸ್ವಿಚ್ ಬೇಕಾದ್ರೆ ಸ್ವಿಚ್ ಕೂಡ ಇದಕ್ಕೆ ಫಿಕ್ಸ್ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ದೊಡ್ಡ ಬಾಕ್ಸ್ ತಗೋಬೇಕಾಗುತ್ತೆ. ಇಲ್ಲ ಅಂದ್ರೆ ಚಿಕ್ಕದು ಪುಷ್ ಬಟನ್ ಸ್ವಿಚ್ ಬರುತ್ತೆ, ರೆಡ್ ಕಲರ್ ನಾರ್ಮಲ್ ಪ್ರೆಸ್ ಮಾಡೋದು. ಇಲ್ಲೆಲ್ಲಾದ್ರೂ ಹೋಲ್ ಮಾಡಿ ಸೈಡ್ ಅಲ್ಲಿ ಇಲ್ಲಿ ಕೂಡ ಫಿಕ್ಸ್ ಮಾಡ್ಕೋಬಹುದು. ಅದು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಮತ್ತೆ ಈ 5 ಪಿನ್ ಸಾಕೆಟ್ 3 ಪಿನ್ ಸಾಕೆಟ್ ಏನು ಡಿಫರೆನ್ಸ್ ಅನ್ನೋದು ಕೂಡ ಇನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಯೂಸ್ ಆದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ.
ಹಾಗೆ ಇದಕ್ಕೆ ಕಾಸ್ಟ್ ಎಷ್ಟಾಯ್ತು ಅಂತ ನೋಡ್ಕೊಂಡ್ರೆ ನೋಡಿ, ಈ ಸಾಕೆಟ್ ಒಂದಕ್ಕೆ 30 ರುಪೀಸು, 30 × 4 120 ರುಪೀಸ್ಗೆ ಸಾಕೆಟ್ಸ್ 4 ಬಂತು. ಮತ್ತೆ ಈ ಬೋರ್ಡ್ ಇದೆ ಅಲ್ವಾ, ಬೋರ್ಡ್ 100 ರುಪೀಸು, 120 + 100 220 ರುಪೀಸ್ ಆಯ್ತು. ಹಾಗೆ ಈ ಕೇಬಲ್ ಇದೆ ಅಲ್ವಾ, ಕೇಬಲ್ಲು ನನ್ನ ಹತ್ರ ಹಳೆ ಕೇಬಲ್ ಇತ್ತು. ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೂ ಕೂಡ ಪರ್ ಮೀಟರ್ 60 ರುಪೀಸ್ ಆಗುತ್ತೆ ಕೇಬಲ್. ಅರೌಂಡ್ 2.5 ಸ್ಕ್ವೇರ್ ಕೇಬಲ್ ಅನ್ಸುತ್ತೆ, 2.5 ಅಥವಾ 1.5 ಸ್ಕ್ವೇರ್ ಕೇಬಲ್ 60 ರುಪೀಸು. ಇದು 1.5 ಸ್ಕ್ವೇರ್ ಇಷ್ಟು ಸಾಕಾಗುತ್ತೆ ನಮ್ಗೆ ಮನೇಲಿ ಯೂಸ್ ಮಾಡೋದಕ್ಕೆ. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನೀವು 3 ಮೀಟರ್ಸ್ ವೈರ್ ತಗೊಂಡ್ರೆ 180 ರುಪೀಸು, ಮತ್ತೆ 4 ಸಾಕೆಟ್ 120 ರುಪೀಸ್, 180 + 120 300 ರುಪೀಸ್ ಆಯ್ತು. ಮತ್ತೆ ಬಾಕ್ಸ್ 100 ರುಪೀಸು, ಪ್ಲಗ್ 3 ಪಿನ್ ಟಾಪ್ ಇದೆ ಅಲ್ವಾ, ಅದೊಂದು 50 ರುಪೀಸ್ ಆಯ್ತು. ನಿಮ್ಗೆ ಟೋಟಲ್ ಅರೌಂಡ್ 450 ರುಪೀಸ್ ಅಲ್ಲಿ ಇದು ರೆಡಿ ಆಗುತ್ತೆ. ನಾರ್ಮಲ್ ಅಂಗಡಿಲಿ ಸಿಗುತ್ತಲ್ವಾ ಸ್ಪೈಕ್ ಬಸ್ಟರ್ ಅಂತ, ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಅಂತಂದ್ರೆ ನೋಡಿ, ಇದರಲ್ಲಿ ನೀವು ಹೆವಿ ಲೋಡ್ ಹಾಕ್ಬಹುದು, ಯೂಸ್ ಮಾಡಬಹುದು. ಹಾಗೆ ಈ ಸಾಕೆಟ್ ಏನಾದ್ರೂ ಬರ್ನ್ ಆಯ್ತು ಅಂತಂದ್ರೆ ಸಾಕೆಟ್ ಮಾತ್ರ ನೀವು ರಿಪ್ಲೇಸ್ ಮಾಡ್ಕೋಬಹುದು. ಅದ್ರಲ್ಲಿ ಆತರ ಆಗಲ್ಲ, ಸಾಕೆಟ್ ಬರ್ನ್ ಆಯ್ತು ಅಂದ್ರೆ ಸೆಟ್ ಬೋರ್ಡ್ನೇ ನೀವು ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ಆತರ ಅಲ್ಲ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಿಮ್ಗೆ ಇದು 16 ಆಂಪ್ಸ್ ಸಾಕೆಟ್ ಬೇಕು ಅಂತಂದ್ರೆ 16 ಆಂಪ್ಸ್ ಸಾಕೆಟ್ ಮಾತ್ರ ಪರ್ಚೇಸ್ ಮಾಡಿ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಈ ತರ ಫ್ಲೆಕ್ಸಿಬಿಲಿಟಿ ಇದರಲ್ಲಿ ಇರುತ್ತೆ. ಸೊ ಇದು ವೀಕ್ಷಕರೇ, ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಈ ತರದ್ದು ವಿಡಿಯೋಸ್ ಇನ್ನು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.